ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಹಾಗೂ ಸಹೋದರಿಯರೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆ ಶುಭವನ್ನು ತಿಳಿಸುತ್ತೇನೆ. ಐ ಆಲ್ವೇಸ್ ಟೇಕ್ ಪ್ಲೆಷರ್ ಅಂಡ್ ಹಾನರ್ ಟು ಗ್ರೀಟ್ ಯು ಇನ್ ದ ನೇಮ್ ಆಫ್ ಜೀಸಸ್. ನಮ್ಮ ಕರ್ತನು ರಕ್ಷಕನಾದ ದೇವರು, ಉನ್ನತನಾದ ದೇವರು, ಮಹೋನ್ನತನಾದ ದೇವರು. ಆದ್ದರಿಂದ ಆತನ ನಾಮದಲ್ಲಿ ನಾವು ಒಬ್ಬರಿಗೊಬ್ಬರು ಮಾತನಾಡುವಾಗ, ಒಬ್ಬರಿಗೊಬ್ಬರು ಶುಭ ಕೋರುವಾಗ ಖಚಿತವಾಗಿ ನಮ್ಮ ಜೀವಿತದಲ್ಲಿ ಕ್ಷೇಮ ಹಾಗೂ ಆದರಣೆಯನ್ನು ಹೊಂದುತ್ತೇವೆ. ಪ್ರತಿ ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೇವರ ವಾಕ್ಯವನ್ನು ಓದಿದ ನಂತರವಾಗಿ ಸತ್ಯವೇದದಿಂದ ಒಂದು ದಿವ್ಯ ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಈ ಧ್ಯಾನದ ಮೂಲಕ ನಿಮ್ಮಲ್ಲಿ ಅನೇಕರು ಆಧ್ಯಾತ್ಮಿಕವಾಗಿ ಬಲ ಹೊಂದುತ್ತಾ ಇದ್ದೀರಾ. ನಿಮ್ಮೆಲ್ಲರಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ನೀವೆಲ್ಲರೂ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಬೇಕೆನ್ನುವುದೇ ನಮ್ಮ ಆಲೋಚನೆ. ಬಲವಾದ ನಂಬಿಕೆಯಲ್ಲಿ ನೀವು ದೃಢವಾಗಿರಬೇಕು, ಸ್ಥಿರವಾದ ವಿಶ್ವಾಸದಲ್ಲಿ ನೀವು ಇರಬೇಕು ಎಂಬುದಾಗಿ ಕರ್ತನ ರಾಜ್ಯ ವಿಸ್ತರಣೆಯಲ್ಲಿ ನೀವು ಉಪಯೋಗಿಸಲ್ಪಡುತ್ತಾ ಯೇಸು ಕ್ರಿಸ್ತನ ಎರಡನೆಯ ಬರುವಿಕೆಗೆ ಎಲ್ಲರೂ ಎದುರು ನೋಡುವವರಾಗಿರಬೇಕೆನ್ನುವುದೇ ನಮ್ಮ ಆಶೆ. ಈ ದಿನದ ವಾಗ್ದಾನಕ್ಕಾಗಿ ಕೀರ್ತನೆಗಳು 16ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದೋಣವಾ? Psalm 16 and verse 5. ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ಯು ಮೇಂಟೈನ್ ಮೈ ಲಾಟ್ ಎನ್ನುವಂತಹ ಮಾತನ್ನು ನಾವು ನೋಡುತ್ತೇವೆ. ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುವಂತಹ ದೇವರು ನೀನೇ. ಕರ್ತನಲ್ಲಿ ಪ್ರಿಯರೇ, 16ನೇ ಕೀರ್ತನೆ ಕೂಡ ದಾವಿದನು ಬರೆದಂತಹ ಕೀರ್ತನೆ. ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು ಎನ್ನುವಂತಹ ಸಾಲುಗಳಿಂದ ಈ ಕೀರ್ತನೆಯನ್ನು ಆರಂಭಿಸುತ್ತಾರೆ. ದೇವರ ಸಮ್ಮುಖಕ್ಕೆ ಬರುವವರು ನೋಡಿ, ಕೆಲವು ಸಾರಿ ಮಕ್ಕಳು ಆ ಕಡೆ ತಿರುಗಾಡಿ ನಂತರ ಹೆತ್ತವರ ಬಳಿಗೆ ಬಂದು ಶರಣು ಅನ್ನುತ್ತಾರೆ. ಅಂದರೆ ಇನ್ನು ಯಾರು ಕೂಡ ಅವರನ್ನು ಟಚ್ ಮಾಡಬಾರದು ಎಂಬುದಾಗಿ ಅರ್ಥ. ಯಾರು ಅವರನ್ನು ಮುಟ್ಟಬಾರದು. ಹೆತ್ತವರ ಶರಣು ಕೋರಿದ್ದಾರೆ. ಆದ್ದರಿಂದ ನನ್ನ ಶರಣು ನೀವೇ ಅಂದರೆ ಅವರು ಬಾಧ್ಯತೆ ತೆಗೆದುಕೊಳ್ಳುತ್ತಾರೆ ಕಾಪಾಡುವುದಕ್ಕೆ. ಭಕ್ತನಾದ ದಾವಿದನು ಕೂಡ, ದೇವರೇ ನಾನು ನಿನಗೆ ಶರಣಾಗತನು, ನಿನ್ನ ಬಳಿಗೆ ಬಂದಿದ್ದೇನೆ, ನನ್ನನ್ನು ಕಾಪಾಡು. ನಿಮಗೆ ಒಂದು ವಿಷಯ ಗೊತ್ತಾ? ನಮ್ಮ ದೇವರು ಕಾಪಾಡುವ ಆತನೆಂಬುದಾಗಿ ವಾಕ್ಯವು ದೃಢೀಕರಿಸುತ್ತದೆ. ನಿನ್ನನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎನ್ನುವಂತಹ ಮಾತು ಬಹಳ ಸ್ಪಷ್ಟವಾಗಿ 121ನೇ ಕೀರ್ತನೆಗಳಲ್ಲಿ ನಾವು ಓದುತ್ತೇವೆ. ಆತನು ನಮ್ಮನ್ನು ಕಾಪಾಡುವಂತಹ ದೇವರು. ನಾನು ನಂಬುತ್ತೇನೆ, ಈ ದಿನ ನಾನು ಜೀವಂತವಾಗಿ ಇದ್ದೇನೆ ಅಂದರೆ, ಸಜೀವವುಳ್ಳವರ ಲೆಕ್ಕದಲ್ಲಿ ಇದ್ದೇನೆ ಅಂದರೆ ದೇವರು ನನ್ನನ್ನು ಅನೇಕ ಸಂದರ್ಭದಲ್ಲಿ ಕಾಪಾಡಿದ್ದರ ನಿಮಿತ್ತವಾಗಿಯೇ. ನನಗೆ ತಿಳಿಯದೇ ಇರುವಂತಹ ಕೇಡುಗಳಿಂದ ದೇವರು ಕಾಪಾಡಿದ್ದಾರೆ. ಆದ್ದರಿಂದಲೇ ನಾನು ಇಂದು ಕೂಡ ಸಜೀವವುಳ್ಳವನಾಗಿದ್ದೇನೆ. ಈ ದಿನ ನೀವು ಕೂಡ ಜೀವಂತವಾಗಿದ್ದೀರಾ ಅಂದರೆ ದೇವರು ನಿಮ್ಮನ್ನು ಕಾಪಾಡುತ್ತಿದ್ದಾರೆ, ಭದ್ರಪಡಿಸುತ್ತಿದ್ದಾರೆ. ಆ ಕೀರ್ತನೆಯಲ್ಲಿ ಕೀರ್ತನಾಗಾರನು ಬರೆಯುತ್ತಾ ಯೆಹೋವನೇ, ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ. ಆ ನಂತರವಾಗಿ ದೇವರು ನನ್ನ ಪಾಲು ಹಾಗೂ ಪಾನವೂ ಆಗಿದ್ದಾರೆ ಮತ್ತು ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುವಂತಹ ದೇವರು ಆಗಿದ್ದಾರೆ ಎಂಬುದಾಗಿ ಅಲ್ಲಿ ಬರೆಯುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಈ ದಿನ ನಾವು ಏನನ್ನು ಹೊಂದಿದ್ದೇವೋ ಅದನ್ನು ಕಾಪಾಡುವಂತ ಶಕ್ತಿ ದೇವರಿಗೆ ಉಂಟು. ಕೆಲವು ಸಾರಿ ಸೈತಾನನು ನಮ್ಮ ಬಳಿ ಇರುವಂತಹ ಆಧ್ಯಾತ್ಮಿಕ ಮೌಲ್ಯಗಳನ್ನು, ಆಧ್ಯಾತ್ಮಿಕ ಸಂಪತ್ತನ್ನು ದೋಚಿಕೊಳ್ಳಬೇಕೆಂದು ಪ್ರಯತ್ನ ಮಾಡುತ್ತಾನೆ. ನಿಮ್ಮಲ್ಲಿರುವಂತಹ ಆನಂದವನ್ನು ದೋಚಿಕೊಳ್ಳಬೇಕೆನ್ನುವಂತ ಆಲೋಚನೆ ಸೈತಾನನಲ್ಲಿರುತ್ತದೆ. ಆದ್ದರಿಂದಲೇ ಶ್ರಮ ಇಕ್ಕಟ್ಟುಗಳು ಬರುವಾಗ ದೇವರು ನಿನ್ನನ್ನು ಮರೆತು ಹೋಗಿದ್ದಾರೆ. ಕರ್ತನಿಗೆ ನೀನು ಅಂದರೆ ಇಷ್ಟವಿಲ್ಲ. ಆತನು ನಿನ್ನನ್ನು ಕೈ ಬಿಟ್ಟಿದ್ದಾನೆ. ಆತನು ನಿನ್ನ ಕುರಿತಾಗಿ ಆಲೋಚನೆ ಮಾಡುತ್ತಿಲ್ಲ. ಎಲ್ಲರನ್ನೂ ಕೂಡ ಆಶೀರ್ವದಿಸುತ್ತಿದ್ದಾರೆ, ಆದರೆ ನಿನ್ನನ್ನು ಮಾತ್ರ ಆಶೀರ್ವದಿಸುವುದಿಲ್ಲ ಎಂಬುದಾಗಿ ಸೈತಾನನು ನಮ್ಮ ಕಿವಿಗಳಿಗೆ ಬಂದು ಸುಳ್ಳನ್ನು ಹೇಳುತ್ತಾ ಇದ್ದರೆ ಅದನ್ನು ನಂಬಿ ಕುಗ್ಗಿ ಹೋಗುವವರು ಅನೇಕರಿದ್ದಾರೆ. ಸಮಸ್ಯೆ ತೀವ್ರಗೊಳ್ಳುವಾಗ ನಿರಾಶೆ, ನಿರುತ್ಸಾಹಕ್ಕೆ ಒಳಗಾಗಿ ಅತಿ ತೀವ್ರವಾದ ಡಿಪ್ರೆಷನ್ಗೆ ಗುರಿಯಾದವರು ಕೂಡ ಅನೇಕರು ಕಾಣುತ್ತಾರೆ. ಸೈತಾನನು ಏನು ಹೇಳುತ್ತಾನೆಂದರೆ, ದೇವರು ನಿನ್ನನ್ನು ಕಾಪಾಡುತ್ತಿಲ್ಲ, ಆತನು ನಿನ್ನನ್ನು ಗಮನಿಸುತ್ತಿಲ್ಲ ಎಂಬುದಾಗಿ ಹೇಳುವಾಗ ನೀನು ಹೇಳಬೇಕಾದಂತಹ ಮಾತು ಏನೆಂದರೆ, ನನ್ನ ದೇವರು ನನ್ನನ್ನು ಮರೆತು ಹೋಗಿಲ್ಲ, ಆತನು ತನ್ನ ಅಂಗೈಗಳಲ್ಲಿ ನನ್ನನ್ನು ಚಿತ್ರಿಸಿದ್ದಾನೆ. ತನ್ನ ವಾಗ್ದಾನಗಳಿಂದ ನಮ್ಮನ್ನು ಬಲಪಡಿಸುವಂತಹ ದೇವರು ಆತನು. ನನಗೋಸ್ಕರ ಪ್ರಾಣ ಕೊಟ್ಟಂತಹ ಏಸಯ್ಯ, ನನ್ನ ಪಾಪ ಕ್ಷಮಾಪಣೆಗೋಸ್ಕರವಾಗಿ ತನ್ನ ರಕ್ತವನ್ನೆಲ್ಲ ಸುರಿಸಿದಂತ ಯೇಸು ಕ್ರಿಸ್ತನು ನನ್ನನ್ನು ಯಾಕೆ ಮರೆತು ಹೋಗುತ್ತಾರೆ? ನನ್ನನ್ನು ಯಾಕೆ ಆತನು ಬಿಡುತ್ತಾರೆ? ನೆವರ್, ಇಟ್ ವಿಲ್ ನೆವರ್ ಹ್ಯಾಪನ್. ಅದು ನಡೆಯುವುದಿಲ್ಲ. ದೇವರು ನನ್ನನ್ನು ಪ್ರೀತಿಸುತ್ತಲೇ ಇದ್ದಾರೆ. ಆತನ ಕೃಪೆಯನ್ನು ನಿರಂತರವಾಗಿ ನನ್ನ ಮೇಲೆ ಸುರಿಸುತ್ತಲೇ ಇದ್ದಾರೆ. ಕಾಪಾಡುವಂತ ದೇವರು ಆತನು. ಸೈತಾನನು ನಿನ್ನಲ್ಲಿರುವಂತಹ ಆಧ್ಯಾತ್ಮಿಕ ಸಂಪತ್ತನ್ನು ಕದಿಯುತ್ತಾನೆ, ನಿನ್ನ ನಂಬಿಕೆಯನ್ನು ಕದಿಯುತ್ತಾನೆ, ನಿನ್ನ ಭಕ್ತಿ ಜೀವಿತವನ್ನು ಕದಿಯಬೇಕೆಂದು, ಅಥವಾ ನಿನ್ನಲ್ಲಿರುವಂತಹ ಸಂತೋಷವನ್ನು, ಆನಂದವನ್ನು, ಕರ್ತನೊಂದಿಗೆ ಇರುವಂತಹ ಅನ್ಯೂನ್ಯತೆಯನ್ನು ಕದಿಯಬೇಕೆಂದು ಸೈತಾನನು ಪ್ರಯತ್ನ ಮಾಡುವಾಗ ನೀನು ಹೇಳಬೇಕಾದಂತಹ ಮಾತು ಏನೆಂದರೆ, ನನ್ನ ದೇವರು ನನ್ನನ್ನು ಕಾಪಾಡುತ್ತಿದ್ದಾರೆ. ಯೇಸು ಕ್ರಿಸ್ತನೊಂದಿಗೆ ನೀವು ಸಹವಾಸ ಮಾಡುವಾಗ, ಪ್ರಾರ್ಥನೆಯಲ್ಲಿ ನೀವು ಬೆಳೆಯುವಾಗ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ದೇವರ ವಾಕ್ಯಕ್ಕೆ ಗೌರವ ಕೊಡುವಾಗ,
ಕರ್ತನು ನಿಮ್ಮನ್ನು ಎಲ್ಲಾ ವಿಷಯದಲ್ಲೂ ಕೂಡ ಕಾಪಾಡಿ ನಿಮ್ಮನ್ನು ಭದ್ರಪಡಿಸಿ ನೂತನವಾದ ವಿಧಾನದಲ್ಲಿ ನಿಮ್ಮನ್ನು ಉಪಯೋಗಿಸಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಎಷ್ಟೋ ಸಾರಿ ಅಪಾಯಗಳು, ಎಷ್ಟೋ ಸಾರಿ ಪ್ರತಿಕೂಲತೆಯು ನಿಮ್ಮ ಜೀವಿತದಲ್ಲಿ ಬಂದಾಗಲೂ ಕೂಡ ದೇವರು ನಿಮ್ಮನ್ನು ಕಾಪಾಡಿದ ವಿಧಾನದ ನಿಮಿತ್ತವಾಗಿ ಈ ದಿನವೂ ಕೂಡ ನೀವು ಸಜೀವವುಳ್ಳವರಾಗಿದ್ದು ದೇವರನ್ನು ಆರಾಧಿಸುತ್ತಾ ಇದ್ದೀರಾ. ನಿನ್ನನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ. ಆತನು ನಿನ್ನ ಸ್ವಾಸ್ಥ್ಯವನ್ನು ಕಾಪಾಡುತ್ತಾನೆ. ನಿನ್ನ ಭಕ್ತಿ ಜೀವನವನ್ನು ಕಾಪಾಡುವಂತ ದೇವರು ಆತನು. ಆತನು ನಿನಗೆ ಅನುಗ್ರಹಿಸಿರುವಂತಹ ಪ್ರತಿ ಆಶೀರ್ವಾದವನ್ನು ಕಾಪಾಡುವಂತಹ ಸಾಮರ್ಥ್ಯವನ್ನು ದೇವರು ಹೊಂದಿದ್ದಾರೆ. ಆದ್ದರಿಂದಲೇ ನಾವು ಆತನನ್ನು ಸ್ತುತಿಸಬೇಕು. ಶದ್ರಕ್, ಮೇಷಕ್, ಅಬೇದ್ನೆಗೋ ಭಕ್ತಿ ಜೀವಿತದಲ್ಲಿ ರಾಜಿಯಾಗದೆ ದೇವರಿಗೋಸ್ಕರವಾಗಿ ಅವರು ನಿಂತರು. ತೀವ್ರವಾದ ಬೆಂಕಿಯ ಗುಂಡಿಯೊಳಗೆ ಅವರು ಹಾಕಲ್ಪಟ್ಟಾಗಲೂ ಕೂಡ 4ನೇ ವ್ಯಕ್ತಿಯಾಗಿ ದೇವರು ಅವರೊಂದಿಗೆ ಸಂಚರಿಸುವುದರ ಮೂಲಕ ಅಪಾರವಾದ ಮಹಿಮೆಯನ್ನು ದೇವರು ಅವರ ಜೀವಿತದ ಮೂಲಕವಾಗಿ ಹೊಂದಿಕೊಂಡರು. ಈ ದಿನ ನೀನು ನಿನ್ನ ಜೀವಿತದಲ್ಲಿ ಅತಿ ತೀವ್ರವಾದ ಬೆಂಕಿ ಗುಂಡಿಯಂತಹ ಅನುಭವದಲ್ಲಿ ಇದ್ದೀಯಾ? ಬಳಲಿ ಹೋಗುತ್ತಾ ಇದ್ದೀಯಾ? ಕರ್ತನು ನಿನ್ನೊಂದಿಗೆ ಇದ್ದಾರೆ. ಒಂದು ಸಾರಿ ನಿನ್ನ ಆತ್ಮಿಕ ಕಣ್ಣುಗಳನ್ನು ತೆರೆದು ನೋಡು. ಆತನು ನಿನ್ನೊಂದಿಗೆ ಸಹವಾಸ ಮಾಡುತ್ತಿದ್ದಾರೆ. ಬಲವಾದ ಆತನ ಪ್ರಸನ್ನತೆಯನ್ನು ಆತನು ನಿನ್ನ ಮೇಲೆ ಉದಯಿಸುವಂತೆ ಮಾಡುತ್ತಿದ್ದಾರೆ. ನೀನು ಎದುರಿಸುತ್ತಾ ಇರುವಂತಹ ಸಮಸ್ಯೆ ಖಚಿತವಾಗಿ ನೀನು ಬಿಡುಗಡೆ ಹೊಂದುವುದಕ್ಕಾಗಿ ಹಾಗೂ ಆ ಸಮಸ್ಯೆಯಿಂದ ಬಿಡುಗಡೆ ಹೊಂದುವುದರ ಮೂಲಕವಾಗಿ ದೇವರ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿ ದೇವರು ಕೆಲವು ಸಾರಿ ಅನುಮತಿಸಿರಬಹುದು. ಆತನನ್ನು ದೃಷ್ಟಿಸು, ನಮ್ರತೆಯಿಂದ ಆತನ ಸಮ್ಮುಖದಲ್ಲಿ ಬೇಡಿಕೋ. ಆತನು ನಿನ್ನ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ದೇವರು, ನಿನ್ನನ್ನು ಬಲಪಡಿಸುವ ಆತನು. ಒಂದು ವೇಳೆ ನಿನ್ನಲ್ಲಿ ಭಯ, ಆತಂಕ ಇದೆಯೇನೋ, ನನ್ನ ಸ್ವಾಸ್ಥ್ಯವನ್ನು ಯಾರು ಕಾಪಾಡುತ್ತಾರೆ, ನನ್ನ ಪಾಲನ್ನು ಯಾರು ಕಾಪಾಡುತ್ತಾರೆ? ಗಾಡ್ ಟೇಕ್ಸ್ ದಟ್ ರೆಸ್ಪಾನ್ಸಿಬಿಲಿಟಿ. ದೇವರು ಆ ಬಾಧ್ಯತೆಯನ್ನು ವಹಿಸಿಕೊಂಡಿದ್ದಾರೆ. ಆದ್ದರಿಂದಲೇ ಧೈರ್ಯವಾಗಿ ಕರ್ತನನ್ನು ಸೇವಿಸಿರಿ. ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನಿಮಗೆ ಸ್ತೋತ್ರ. ನಮಗೆ ನೀವು ಅನುಗ್ರಹಿಸಿದಂಥ ವಾಗ್ದಾನಕ್ಕಾಗಿ ಸ್ತೋತ್ರ. ನಮ್ಮ ಪಾಲು ಪಾನವು ನೀವೇ, ನಮ್ಮ ಸ್ವಾಸ್ಥ್ಯವನ್ನು ಭದ್ರಗೊಳಿಸುವಂತಹ ದೇವರು ನೀವೇ. ನಮ್ಮನ್ನು ಕಾಪಾಡುವ ಆತನು, ನಮ್ಮ ಭಾಗವನ್ನು ಕಾಪಾಡುವ ಆತನು. ಯಾವ ಸ್ವಾಸ್ಥ್ಯವು ನಿಮ್ಮಿಂದ ನಮಗೆ ಅನುಗ್ರಹಿಸಲ್ಪಟ್ಟಿದೆಯೋ, ಯಾವ ಆಧ್ಯಾತ್ಮಿಕ ಮೌಲ್ಯಗಳು ನಿಮ್ಮ ಮೂಲಕವಾಗಿ ನಮಗೆ ಅನುಗ್ರಹಿಸಲ್ಪಟ್ಟಿದೆಯೋ ಅದನ್ನು ಕಾಪಾಡುತ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ದಿನ ನಮ್ಮ ಪ್ರಿಯರಲ್ಲಿ ಕರ್ತನೆ ಒಂದು ರೀತಿಯಾದ ಅಸಹನೆ, ಆಕ್ರೋಶ, ಕಷ್ಟ ಅಥವಾ ದುಃಖಕರವಾದ ಪರಿಸ್ಥಿತಿಯು ಅವರ ಜೀವಿತದಲ್ಲಿ ಇದೆಯೇನೋ, ಅವರೆಲ್ಲರನ್ನೂ ಕೂಡ ಬಿಡಿಸಿದೇವ. ನೀವು ಕಾಪಾಡುವಂತಹ ದೇವರು. ಆದ್ದರಿಂದ ನಿಮ್ಮ ಭದ್ರತೆ ಹಾಗೂ ಕ್ಷೇಮ ಅವರ ಸುತ್ತಲೂ ಇರಿಸಿ ಅದ್ಭುತ ಮಾಡಬೇಕೆಂದು ಕೋರುತ್ತೇನೆ. ಅನಾರೋಗ್ಯದಲ್ಲಿರುವಂತಹ ನಮ್ಮ ಪ್ರಿಯರನ್ನು ನಿಮ್ಮ ರಕ್ತ ಹಚ್ಚಿ ದೇವರೇ, ಅವರನ್ನು ಸ್ವಸ್ಥಪಡಿಸಿ ಆರೋಗ್ಯವನ್ನು ಕೊಡಿ. ಕಷ್ಟದಲ್ಲಿರುವಂತವರನ್ನು ಮೇಲೆತ್ತಿರಿ ದೇವ. ಇನ್ನೂ ಕೂಡ ತಮ್ಮ ಜೀವಿತವನ್ನು ನಿನಗೆ ಒಪ್ಪಿಸದೆ ಲೋಕದಲ್ಲಿ ಜೀವಿಸುತ್ತಾ ರಕ್ಷಣೆಯನ್ನು ನಿರ್ಲಕ್ಷಿಸುತ್ತಾ ಇರುವಂತಹ ನಮ್ಮ ಪ್ರಿಯರೊಂದಿಗೆ ಮಾತನಾಡಿ ನಿಮ್ಮ ಕಡೆಗೆ ತಿರುಗುವುದಕ್ಕೆ ಒಳ್ಳೆಯ ಅವಕಾಶ ಅವರಿಗೆ ಕೊಡಬೇಕೆಂದು ಬೇಡಿಕೊಳ್ಳುತ್ತಾ ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. God bless you dear friends. Have a wonderful day. May the Lord bless you all.